ಆಗಸ್ಟ್ 16ನೇ ತಾರೀಕು ಗಿಲ್ಲಿ ಮತ್ತೆ ಕಾವ್ಯ ಅವರು ಮಳವಳ್ಳಿಯಲ್ಲಿರುವಂತಹ ಒಂದು ಜ್ಯುವೆಲರಿ ಶಾಪ್ ಓಪನಿಂಗ್ ಗ್ರ್ಯಾಂಡ್ ಓಪನಿಂಗ್ ಗೆ ಬರ್ತಾ ಇದ್ದಾರೆ. ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಬಹಳನೇ ಖುಷಿಯ ವಿಚಾರ. ಜನರಿಗೆ ತುಂಬಾನೇ ಖುಷಿ ಆಗೋದು ಗ್ಯಾರಂಟಿ. ಯಾಕೆಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಜೋಡಿನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಬಿಗ್ ಬಾಸ್ ನಲ್ಲೂ ಸಹ ಮೋಡಿ ಮಾಡಿದಂತ ಒಂದು ಜೋಡಿ. ಮತ್ತೆ ಈಗಾಗಲೇ ಸಾಕಷ್ಟು ಈವೆಂಟ್ಸ್ ಗಳಲ್ಲೂ ಸಹ ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಆದ್ರೆ ಇತ್ತೀಚಿನ ದಿವಸಗಳಲ್ಲಿ ಕಂಪ್ಲೀಟ್ ಸಿನಿಮಾಗಳಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ರು. ಪಳಾರ್ ಸಿನಿಮಾ ನೀವು ನೋಡಿದ್ರೆ ಗೊತ್ತೇ ಇರುತ್ತೆ. ಪಳಾರ್ ಸಿನಿಮಾದಲ್ಲಿ ಗಿಲ್ಲಿ ಅವರು ಕಾಣಿಸ್ಕೊತಾ ಇದ್ದಾರೆ, ಹೀರೋ ಆಗಿ ನಟಿಸ್ತಾ ಇದ್ದಾರೆ. ದಿ ಪ್ರಾಬ್ಲಮ್ ಎಂಬ ಒಂದು ಸಿನಿಮಾದಲ್ಲಿ ಕಾವ್ಯ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ಸೊ ಬಹಳನೇ ಕುತೂಹಲ ಇದೆ ಯಾವ ರೀತಿಯ ಒಂದು ಸಿನಿಮಾ ಇರ್ಬೋದು ಅಂತ. ಗಿಲ್ಲಿ ನಟನ ಸಿನಿಮಾ ತುಂಬಾ ಚೆನ್ನಾಗಿ ಶೂಟಿಂಗ್ ಕೂಡ ನಡೀತಾ ಇದೆ. ಮೊದಲ ಹಂತದ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಎರಡನೇ ಹಂತದ ಶೂಟಿಂಗ್ ನಲ್ಲಿ ಹೊಸ ಹೀರೋಯಿನ್ ಆಗಮನ ಸಹ ಆಗುತ್ತೆ. ಈಗ ಹಲವಾರು ಈವೆಂಟ್ಸ್ ಗಳಲ್ಲೂ ಸಹ ಅದರ ಜೊತೆಗೆ ಭಾಗ್ಯ ಆಗ್ತಾರೆ. ಈಗ ಪ್ರೆಸೆಂಟ್ ಆಗಿ ಹಲವಾರು ಈವೆಂಟ್ಸ್ ಗಳನ್ನ ಮಾಡಿದ್ರು. ನೋಡೇ ಇರ್ತಾರೆ, ಇನ್ನು ಬಿಗ್ ಬಾಸ್ ಮುಗಿದು ಆಚೆ ಬಂದ ಮೇಲೆ ಸಾಕಷ್ಟು ಈವೆಂಟ್ಸ್ ಗಳು ಪ್ರತಿ ದಿವಸ ಕೂಡ ಒಂದೊಂದು ಈವೆಂಟ್ಸ್ ಗಳನ್ನ ಅಟೆಂಡ್ ಆಗ್ತಾ ಇದ್ರು. ನಂತರದಲ್ಲಿ ಈಗ ಶೂಟಿಂಗ್ ಇದ್ದಂತ ಕಾರಣ ಒಂದು ತಿಂಗಳ ಕಾಲ ಕಂಪ್ಲೀಟ್ ಆಗಿ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಈಗ ಆಗಸ್ಟ್ 16ನೇ ತಾರೀಕು ಮಳವಳ್ಳಿಯಲ್ಲಿ ನಡೆಯುವಂತಹ ಒಂದು ಜ್ಯುವೆಲರಿ ಶಾಪ್ ಓಪನಿಂಗ್ ಗೆ ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಗಿಲ್ಲಿ ಕಾವ್ಯ ಒಟ್ಟಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ತಿಳಿದ ತಕ್ಷಣವೇ ಜನರಿಗೆ ಬಹಳನೇ ಖುಷಿ ಆಯ್ತು. ಮತ್ತೆ ಎಲ್ಲರೂ ಕೂಡ ಇಬ್ಬರನ್ನ ಒಟ್ಟಿಗೆ ನೋಡಕ್ಕೆ ಕಾಯ್ತಾ ಇದ್ದಾರೆ. ಅದ್ಭುತವಾದಂತಹ ಒಂದು ಜೋಡಿ ಅನ್ಬೋದು. ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಬೇಕೆಂಬುದು ಅಭಿಮಾನಿಗಳ ಆಸೆ. ಬಟ್ ಆದ್ರೆ ಇಲ್ಲಿ ಸಿನಿಮಾದಲ್ಲಿ ಹೊಸ ಹೀರೋಯಿನ್ ಅನ್ನ ಸೆಲೆಕ್ಟ್ ಮಾಡಿದ್ದಾರಂತೆ. ದಿ ಪ್ರಾಬ್ಲಮ್ ಎಂಬ ಒಂದು ಸಿನಿಮಾದಲ್ಲಿ ಕಾವ್ಯ ಅವರು ಬ್ಯುಸಿ ಆಗಿದ್ದಾರೆ, ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ. ಅಂತ ಒಂದು ಒಳ್ಳೆ ಕತೆ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಇಬ್ಬರು ನಟಿಸ್ತಾರೆ. ಬಟ್ ಆತರ ಒಂದು ಸ್ಟೋರಿ ಸಿಗ್ಬೇಕು, ಆತರ ಒಂದು ಪ್ರೊಡ್ಯೂಸರ್ ಕೂಡ ಸಿಗ್ಬೇಕಾಗುತ್ತೆ. ಮುಂದಿನ ದಿವಸಗಳಲ್ಲಿ ನೋಡೋಣ, ಏನಾದರೂ ಒಂದು ಒಟ್ಟಿಗೆ ನಟಿಸುವಂತ ಒಂದು ಅವಕಾಶ ಇವರಿಗೆ ಸಿಗುತ್ತಾ ಅಂತ. ಬಟ್ ಈಗ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಗಿಲ್ಲಿಗೆ ಇದೆ. ಎಲ್ಲೇ ಹೋದ್ರು ಕೂಡ ಗಿಲ್ಲಿ, ತುಂಬಾ ಜನರು ಕೂಡ ಗಿಲ್ಲಿನ ಮಾತನಾಡ್ಸೋಕೆ ಅಂತ ಬರ್ತಾರೆ, ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಬಹಳನೇ ಮೆಚ್ಚುಗೆ ಇರುವಂತ ಒಬ್ಬ ನಟ ಅಂದ್ರೆ ಈಗ ಗಿಲ್ಲಿ ನಟ. ಸಿನಿಮಾ ರಿಲೀಸ್ಗೂ ಮುಂಚೆನೆ ಇಷ್ಟೊಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅನ್ನ ಸಂಪಾದನೆ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು.